ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಕೋಸ್ರಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ರಾಮಪ್ಪ ದುಂಡಪ್ಪ ಚೌಗಲ ಮತ್ತು ಉಪಾಧ್ಯಕ್ಷರಾಗಿ ಲಕ್ಷ್ಮೀಬಾಯಿ ಶಿವಗೌಡ ಪಾಟೀಲ್ ಅವಿರೋಧ ಆಯ್ಕೆ. ಇಂದು ನಡೆದ 2 ಸ್ಥಾನಗಳಲ್ಲಿ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿತ್ತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಅವಿರೋಧ ಆಯ್ಕೆ ಜರುಗಿತು. ಇದೇ ವೇಳೆ ಪಿಕೆಪಿಎಸ್ ನಿರ್ದೇಶಕ ಹಿರಿಯ ಮುಖಂಡ ಮಲಗೌಡ ಪಾಟೀಲ್ ಎಲ್ಲರ ನಿರ್ದೇಶಕರನ್ನು ಸ್ವಾಗತಿಸಿ ಬರಮಾಡಿಕೊಂಡರು. 2024ರಂದು ನಡೆದ ಸಾಮಾನ್ಯ ಚುನಾವಣೆ ಜಯಶೀಲರಾದ ಅಭ್ಯರ್ಥಿಗಳಿಗೆ ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಅವರಿಗೆ ನಮ್ಮ ಆಡಳಿತ ಮಂಡಳಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದಿಂದ ಸತ್ಕಾರವನ್ನು ನೆರವೇರಿಸಬೇಕಾಗಿ ನಂತರ ಎಲ್ಲ ಪಿಕೆಪಿಎಸ್ ಸಿಬ್ಬಂದಿ ವರ್ಗ, ನೂತನವಾಗಿ ಆಯ್ಕೆಯಾದ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ನಿರ್ದೇಶಕರನ್ನ ಅಧ್ಯಕ್ಷ ರಾಮಪ್ಪ ಚೌಗಲ ಹಾಗೂ ಉಪಾಧ್ಯಕ್ಷ ಲಕ್ಷ್ಮೀಬಾಯಿ ಪಾಟೀಲ್ ಸೇರಿದಂತೆ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರನ್ನು ಸತ್ಕರಿಸಿ ಗೌರವಿಸಿ ಸನ್ಮಾನಿಸಿದರು. ನೂತನ ಅಧ್ಯಕ್ಷ ರಾಮಪ್ಪ ಚೌಗಲ, ಮಲಗೌಡ ಪಾಟೀಲ್ ಹಾಗೂ ಕೋತ್ರಿ ಗ್ರಾಮದ ಹಿರಿಯರು ಮಾತನಾಡಿ, ಸಂಘದ ಏಳಿಗೆಗಾಗಿ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಸಹಕಾರ ಅಗತ್ಯ. ಸಂಘ ಉತ್ತಮವಾಗಿ ಮುನ್ನಡೆಸುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು. ಎಲ್ಲ ನಿರ್ದೇಶಕರು ಹಾಗೂ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ರೈತರ ಅಭಿವೃದ್ಧಿ ಪರ ಕಾರ್ಯ ಕೈಗೊಂಡಿದ್ದು ಹೀಗೆ ಅವರು ಮುಂದುವರಿಸಿಕೊಂಡು ಹೋಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಿಕೆಪಿಎಸ್ ನಿರ್ದೇಶಕ ಹಿರಿಯ ಮುಖಂಡ ಮಲಗೌಡ ಕಲಗೌಡ ಪಾಟೀಲ್, ಬಸಲಿಂಗ ನಾಯಕ್, ಮಲ್ಲಪ್ಪ ನಾಯಕ್, ವಿರೂಪಾಕ್ಷ ನಾಯಕ್, ಲಕ್ಷ್ಮೀಬಾಯಿ ಪಾಟೀಲ್, ಗಂಗವ್ವ ಮಗದುಂ, ಅಶೋಕ್ ಲಟ್ಟಿ ಸೇರಿದಂತೆ ಪಿಕೆಪಿಎಸ್ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು, ಸಿಬ್ಬಂದಿ ವರ್ಗ, ಕೋತ್ರಿ ಗ್ರಾಮದ ಹಿರಿಯರು, ಯುವಕರು ಪಾಲ್ಗೊಂಡಿದ್ರು. ಭೀಮಪ್ಪ ಚೌಗಲ ಜೊತೆ ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಕೋಸ್ರಿ. ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರನ್ನು ತಗೊಂಡು ಸಂಘದ ಏಳಿಗೆಯನ್ನು 2024ರಂದು ಜರುಗಿದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕೋಚರಿ ಗ್ರಾಮದ ಹಿರಿಯರು, ಗ್ರಾಮಸ್ಥರು, ಎಲ್ಲ ಪಿಕೆಪಿಎಸ್ನ ಸದಸ್ಯರು ನಮ್ಮನ್ನು ಅತಿ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ ಸಲ್ಲಿಸ್ತೀನಿ. ಅದೇ ರೀತಿ ಎಲ್ಲ ರೀತಿ ನಿರ್ದೇಶಕರ ಸಹಕಾರವನ್ನು ತಗೊಂಡು ಸಂಸ್ಥೆಯನ್ನು ಪ್ರಗತಿ ಪಥದತ್ತ ಹೋಗ್ತೇವೆ. ಅದೇ ರೀತಿ ನಮ್ಗೆ ನಮ್ಮ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೂ ನನ್ನ ಹೃತ್ಪೂರ್ವಕ ವಂದನೆ ಸಲ್ಲಿಸಿ ಕೋಚರಿ ಗ್ರಾಮದ ಪಿಕೆಪಿಎಸ್ ಆಡಳಿತ ಮಂಡಳಿಯ ಸದಸ್ಯರು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಬೇಕಾಗಿ ನಾವು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಪಿಕೆಪಿಎಸ್ ಸೊಸೈಟಿಯನ್ನು ಒಳ್ಳೆಯ ಉತ್ತಮ ರೀತಿಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಹಾಗೆ ನಡೆಸಿಕೊಂಡು ಹೋಗಲಿ ಎಂದು ನಾನು ಅವರಿಗೆ ಪ್ರಾರ್ಥಿಸುತ್ತೇನೆ. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ ಪಾಟೀಲ್.